ನಮಸ್ಕಾರ. ಕಲಿಯುಗ ಟಿವಿ ಚಾನೆಲ್ಗೆ ಸ್ವಾಗತ. ಮಂಡ್ಯ ಜಿಲ್ಲೆ ಮಳವಳ್ಳಿ ಹೊರವಲಯದಲ್ಲಿ ಹಗಲಿನಲ್ಲಿಯೂ ಕೂಡ ವಿದ್ಯುತ್ ಪೋಲಾಗ್ತಾ ಇದೆ. ಇನ್ನೇನು ಬೇಸಿಗೆ ಹತ್ರ ಬರ್ತಾ ಇದೆ. ವಿದ್ಯುತ್ ಬವಣೆ ಜಾಸ್ತಿ ಆಗುವಂತಹ ಎಲ್ಲ ಸಾಧ್ಯತೆಗಳಿದೆ. ಇಲ್ಲಿ ಹಗಲು ಹೊತ್ತಿನಲ್ಲೂ ಸಹ ಬೀದಿ ದೀಪಗಳನ್ನ ಆರಿಸೋರೇ ಇಲ್ಲ. ಇದಕ್ಕೆ ವಿದ್ಯುತ್ ಮಂಡಳಿ ಮತ್ತು ರಾಜ್ಯ ಸರ್ಕಾರವೇ ನೇರ ಹೊಣೆಯಾಗುತ್ತೆ. ಜನರಿಗೆ ಅರಿವು ಮೂಡಿಸೋದಕ್ಕೆ ಸರ್ಕಾರ ಅಭಿಯಾನವನ್ನ ಮಾಡುತ್ತೆ. ಆದ್ರೆ ಇಲ್ಲಿ ಇಷ್ಟೆಲ್ಲ ವಿದ್ಯುತ್ ಪೋಲಾಗ್ತಾ ಇದ್ರೂ ಹೇಳೋರು ಇಲ್ಲ, ಕೇಳೋರು ಇಲ್ಲ. ಇನ್ನಾದರೂ ವಿದ್ಯುತ್ ಮಂಡಳಿ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಲಿ ಅನ್ನೋದು ಕಲಿಯುಗ ಟಿವಿಯ ಆಶಯ. ನಾನು ನಿಮ್ಮ BS ಗೌಡ ಚಿಕ್ಕಹೊಸಗಾವಿ. ಇವತ್ತಿನ ವಿಷಯ ಪ್ರತಿಯೊಬ್ಬರಿಗೂ ಬೇಕಾಗಿರುವಂಥ ಮಾಹಿತಿ. ಏನಿದು ಮಾಹಿತಿ ಅಂತೀರಾ? ಈಗಾಗಲೇ ಚಳಿಗಾಲ ಮುಗಿದು ಬೇಸಿಗೆ ಕಾಲ ಆರಂಭ ಆಗ್ತಾ ಇದೆ. ಈ ಬೇಸಿಗೆ ಕಾಲದಲ್ಲಿ ತಮ್ಮೆಲ್ಲರಿಗೂ ಎರಡು ಪ್ರಮುಖ ವಿಚಾರಗಳು, ಒಂದು ನೀರಿನ ಅಭಾವ ಬರ್ಬೋದು, ಇನ್ನೊಂದು ವಿದ್ಯುತ್ ಅಭಾವ ಬರ್ಬೋದು. ಇವೆರಡು ತುಂಬ ನಮ್ಮೆಲ್ಲರನ್ನು ಈ ಬೇಸಿಗೆ ಸಮಯದಲ್ಲಿ ಕಾಡುವಂಥ ಘಟನೆಗಳು. ಈ ಘಟನೆಗಳು ಹೇಗೆ ಆಗುತ್ತೆ, ಏಕಾಗುತ್ತೆ ಅಂದರೆ ಇವತ್ತಿನ ವರದಿಯನ್ನು ನೀವು ನೋಡಿದ ಮೇಲೆ ಗೊತ್ತಾಗುತ್ತೆ. ಮಂಡ್ಯ ಜಿಲ್ಲೆಯಲ್ಲಿರುವಂಥ ಮಳವಳ್ಳಿ ತಾಲೂಕಿನ ಸುತ್ತಮುತ್ತ, ಹಾಗೆ ಮಂಡ್ಯ ಜಿಲ್ಲೆಯಲ್ಲಿ ಅನೇಕ ಕಡೆ ಹಗಲಿನ ಸಮಯದಲ್ಲೂ ಕೂಡ ವಿದ್ಯುತ್ತನ್ನು ನಿರಂತರವಾಗಿ ಉರಿಸ್ತಾ ಇದ್ದಾವೆ. ಬೀದಿ ಕಂಬಗಳಲ್ಲಿ ಹಗಲಲ್ಲಿ. ಈಗಾಗಲೇ ಬೇಸಿಗೆ ತುಂಬ ಜಾಸ್ತಿ ಆಗ್ತಾ ಇದೆ. ನಾವು ಕಾಣ್ತಾ ಇದ್ದೇವೆ, ಹೊರಗಡೆ ಬಿಸಿಲು ತುಂಬ ಕಾವು ಜಾಸ್ತಿ ಆಗ್ತಾ ಇದೆ. ಚಳಿಗಾಲ ಮುಗಿಯುವಂಥ ಹಂತಕ್ಕೆ ಬಂದಿದೆ. ಇಂಥ ಸಮಯದಲ್ಲಿ ಸರ್ಕಾರ ಏನು ಮಾಡಬೇಕು? ನೀರಿಗೆ ತೊಂದರೆಯಾಗದ ರೀತಿಯಲ್ಲಿ ನೋಡ್ಕೋಬೇಕು, ಹಾಗೆ ವಿದ್ಯುತ್ಗೆ ತೊಂದರೆ ಆಗದಂಥ ರೀತಿಯಲ್ಲಿ ನೋಡ್ಕೋಬೇಕು. ಇವೆರಡನ್ನೂ ಮಾಡ್ತಾ ಇಲ್ಲ ಸರ್ಕಾರ. ಸಂಬಂಧಪಟ್ಟ ಮಂತ್ರಿಗಳು ಅದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ. ಯಾಕೆ ಅಂದರೆ ಇವರಿಗೆ ಈಗಾಗಲೇ ಚುನಾವಣೆ ಕಾವು ಹತ್ತಿರ ಬಂದಿದೆ. ಆದ್ದರಿಂದ ಇವರೆಲ್ಲ ಈಗಾಗಲೇ ಅವರ ತಮ್ಮ ಕ್ಷೇತ್ರಗಳಲ್ಲಿ ಹೇಗಪ್ಪ ಗೆಲ್ಲೋದು, ಜನರನ್ನು ಹೇಗೆ ಓಲೈಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಗಮನ ಕೊಡ್ತಾ ಇದ್ದಾರೆ. ಅನೇಕ ಕಡೆ ನಾನು ಗಮನಿಸಿದ್ದೀನಿ, ಹಾಗೂ ನಮ್ಮ ಕಲಿಯುಗ ಟಿವಿಗೆ ವರದಿಗಳು ಬಂದಿದ್ದಾವೆ, ವಿಡಿಯೋಗಳು ಬಂದಿದ್ದಾವೆ. ಹಗಲಿನ ಸಮಯದಲ್ಲೂ ಕೂಡ ನಿರಂತರವಾಗಿ ವಿದ್ಯುತ್ತು ಕಂಬಗಳಲ್ಲಿ ಉರಿತಾ ಇದೆ. ಇದಕ್ಕೆ ಕಾರಣ ಏನು? ಸಚಿವರು ಎಲ್ಲೋಗಿದ್ದಾರೆ? ಮಾನ್ಯ ವಿದ್ಯುತ್ ಮಂತ್ರಿಗಳು ಎಲ್ಲೋಗಿದ್ದಾರೆ ಗೊತ್ತಿಲ್ಲ, ನಾಪತ್ತೆಯಾಗಿದ್ದಾರೆ. ಇದೇ ರೀತಿ ಏನಾರ ಮುಂದುವರೆದ್ರೆ ಈ ಬಾರಿ ವಿದ್ಯುತ್ಗೂ ಕೂಡ ಅಭಾವ ಆಗುತ್ತೆ, ತುಂಬ ತೊಂದರೆ ಆಗುತ್ತೆ. ಜನಸಾಮಾನ್ಯರಿಗೆ ವಿದ್ಯುತ್ ಕೊಡಲಿಕ್ಕೆ ಆಗಲ್ಲ ನಿಮ್ಮ ಕೈಲಿ. ಆದ್ದರಿಂದ ಈಗ ನೀವು ಎಚ್ಚೆತ್ತುಕೊಳ್ಬೇಕಾಗತ್ತೆ. ಕೂಡಲೇ ಸಂಬಂಧಪಟ್ಟ ಮಂತ್ರಿಗಳು, ಸಂಬಂಧಪಟ್ಟ ಆ ಇಲಾಖೆಯ ಅಧಿಕಾರಿಗಳು ಎಲ್ಲ ಕಡೆನೂ ಕೂಡ ಒಂದು ಆದೇಶವನ್ನು ಹೊರಡಿಸಬೇಕು. ಹಗಲಿನ ಸಮಯದಲ್ಲಿ ಎಲ್ಲೆಲ್ಲಿ ವಿದ್ಯುತ್ತು ಪೋಲಾಗ್ತಾ ಇದೆ ಅಂತಹ ಸಂದರ್ಭ ಕಂಡು ಬಂದರೆ ಸಂಬಂಧಪಟ್ಟ ಇಂಜಿನಿಯರೇ ಹೊಣೆ ಆಗ್ತಾರೆ, ತಲೆದಂಡ ಕೊಡಬೇಕಾಗುತ್ತೆ ಅನ್ನೋ ಒಂದು ಆದೇಶವನ್ನು ಸರ್ಕಾರ ಮಾಡದೆ ಹೋದರೆ ಆ ಅಧಿಕಾರಿಗಳಿಗೆ ಯಾವುದೇ ಭಯ ಬರಲ್ಲ. ಆದ್ದರಿಂದ ಕಲಿಯುಗ ಟಿವಿ ಒತ್ತಾಯ ಮಾಡ್ತಾ ಇದೆ, ಕೂಡಲೇ ಸಂಬಂಧಪಟ್ಟ ಮಂತ್ರಿಗಳು, ಸರ್ಕಾರ ಈ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ತಗೋಬೇಕು. ಕೂಡಲೇ ಹಗಲಿನ ಸಮಯದಲ್ಲಿ ಉರಿತಿರುವಂಥ ಲೈಟ್ ದೀಪಗಳನ್ನ ಅದನ್ನು ಸ್ವಿಚ್ ಆಫ್ ಮಾಡುವಂಥ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ ಕಲಿಯುಗ ಟಿವಿ ಒತ್ತಾಯ ಮಾಡ್ತಾ ಇದೆ. ನಮಸ್ಕಾರ.